ನಮಸ್ಕಾರ, ಮೇಘಾ ವಿನಯ್ ಬ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ತುಂಬಾ ಸಿಂಪಲ್ಲಾಗಿ ರುಚಿಯಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೌತೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಳ್ಳು, 10 ರಿಂದ 12 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಲ್ಲಿರುವಂತಹ ಅಸಿಡಿಟಿ ಅಂಶ ಫುಲ್ ಹೋಗುವವರೆಗೂ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ 4 ಸ್ಪೂನ್ ಇಲ್ಲಾಂದರೆ 3 ಸ್ಪೂನ್ ಹುರಿಗಡಲೆ ಹಾಕ್ಕೊಂಡು ನಾನು ಆ ಹುರಿಗಡಲೆನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. 2 ರಿಂದ 3 ಕಾಳು ಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಹಾಗೆ ಒಂದು ಸಲ ಹಳ್ಳಾಡಿಸಿ ಬಾಣಲಿ ಬಿಸಿಗೆ ಹಾಗೆ ಬಿಟ್ಬಿಡ್ತೀನಿ. ಈಗ ನಾನು ಚೆನ್ನಾಗಿ ಎಳೆಯದಾಗಿರುವಂತಹ ಒಂದು ಸೌತೆಕಾಯಿನ ಹುರ್ಕೊಂಡು ಅದರಲ್ಲಿರುವಂತಹ ಕಹಿ ಅಂಶ ತಕ್ಕೊಂಡು ಕೊಬ್ಬರಿ ತುರಮಣಿಯಲ್ಲಿ ದಪ್ಪಗಿರುತ್ತಲ್ಲ ಹಲ್ಲು ಅದರಲ್ಲಿ ತುರ್ಕೊಳ್ತಾ ಇದ್ದೀನಿ. ಈ ಒಂದು ಸೌತೆಕಾಯಿ ಫುಲ್ಲು ತುರ್ಕೊಂಡು ಒಂದು ಬೋಲಿಗೆ ಸೈಡಿಗೆ ಇಟ್ಕೊಳ್ತೀನಿ. ನಾವು ಹೆಚ್ಚು ಸೌತೆಕಾಯಿ ಹಾಕ್ಕೊಂಡಷ್ಟು ರುಚಿ ಜಾಸ್ತಿ. ಹಾಗೆಯೇ ನಾವು ಇದಕ್ಕೆ ಖಾರಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಕಲ್ಲುಪ್ಪು, ಬೆಳ್ಳುಳ್ಳಿ, ಹಾಗೆಯೇ ಅರ್ಧ ಹೋಳು ತೆಂಗಿನಕಾಯಿ ತುರಿ ಇದನ್ನು ಮಿಕ್ಸಿ ಜಾರ್ಗೆ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಮೊದಲು ಹುರಿದಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಹುರಿಗಡಲೆ, ಕರಿಬೇವು, ಎಳ್ಳು ಎಲ್ಲವನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ. ಇಷ್ಟನ್ನು ಒಂದು ಸಲ ಮಿಕ್ಸೀಲಿ ಗ್ರೈಂಡ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ದಪ್ಪಕ್ಕೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕೊನೆಯಲ್ಲಿ ನಾವು ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಮತ್ತೆ ಗ್ರೈಂಡ್ ಮಾಡಿ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡ್ರೆ ನಾವು ಮಾಡಿದಂತಹ ಸೌತೆಕಾಯಿ ಹುಳಿ ಗೊಜ್ಜು ಬಜ್ಜಿ ರೆಡಿ ಆಗುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆಗೆ, ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರುವಂತಹ ಅರ್ಧ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆನ ರೆಡಿ ಮಾಡಿಟ್ಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಬಜ್ಜಿಗೆ ಇದನ್ನು ಸೇರಿಸ್ಕೊಂಡ್ರೆ ರುಚಿಯಾದಂತಹ ಸೌತೆಕಾಯಿ ಹುಳಿ ಬಜ್ಜಿ ರೆಡಿಯಾಗತ್ತೆ. ನಾವು ಮಾಡಿದಂತಹ ಸೌತೆಕಾಯಿ ಹುಳಿ ಬಜ್ಜಿ ನಿಮಗಿಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.